ತಿಮ್ರೋಡಿ ಒಬ್ಬ ಕಟ್ಟರ್ ಆರ್ಎಸ್ಎಸ್ ವ್ಯಕ್ತಿಯಾಗಿದ್ದ. ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಅಂತ ಹೇಳಿ ಹೆಚ್ಚಿನವಾಗಿ ಕಿಚ್ಚು ಹಚ್ಚಿದಂತಹ ಪ್ರಿಯಾಂಕ್ ಖರ್ಗೆ ಅವರು ತಿಮ್ರೋಡಿ ಒಬ್ಬ ಕಟ್ಟರ್ ಆರ್ಎಸ್ಎಸ್ ಆಗಿದ್ದ ವ್ಯಕ್ತಿ. ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಅಂತ ಹೇಳಿ ಕಿಚ್ಚು ಹಚ್ಚಿದಂತಹ ಪ್ರಿಯಾಂಕ್ ಖರ್ಗೆ ಮಟ್ಟಣ್ಣನವರು ಬಿಜೆಪಿ ಅಭ್ಯರ್ಥಿಯಾಗಿದ್ದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದುತ್ವದ ನಾಯಕರಾಗಿದ್ದವರು. ನಾನೇನು ನೂತನವಾಗಿ ಮಾಡ್ತಾ ಇಲ್ಲ, ಇದೇ ಸತ್ಯ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಬಿಜೆಪಿ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡುವಂತಹ ಗುಣವನ್ನ ಇಟ್ಟುಕೊಂಡಿರುವಂತಹ ಪಕ್ಷ. ಹೆಣದ ಸಲುವಾಗಿ ರಾಜಕೀಯ ಮಾಡ್ತಾ ಇದೆ, ಬದುಕಿದ್ದವರ ಮೇಲೂ ಕೂಡ ರಾಜಕೀಯ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬೆನ್ನಲ್ಲೇ ಬಿಜೆಪಿಗರು ಆಕ್ರೋಶ ಸ್ಫೋಟ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಬಿಜೆಪಿಗರು ಆಕ್ರೋಶವನ್ನ ಸ್ಫೋಟ ಮಾಡಿದ್ದಾರೆ. ಬ್ಲಾ 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 ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಆರ್ಎಸ್ಎಸ್ ವರ್ಸಸ್ ಆರ್ಎಸ್ಎಸ್ ಈಗ ಕಿಚ್ಚು ಹಚ್ಕೊಂಡಿದೆ ಅಂತ ಹೇಳಿ. ಈಗ ನಾನು ಕೇಳ್ತಾ ಇದ್ದೀನಿ, ಆರ್ಎಸ್ಎಸ್ ಅಲ್ಲಿ ಏನು ಹೇಳ್ಕೊಡ್ತಾರೆ? ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಹೇಗೆ ಉಳಿಸಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಮರಿಬಾರ್ದು, ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಕೇಡು ಬಗೆಯುವವರನ್ನ ದೂರದಲ್ಲಿ ಇಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಹೇಳ್ಕೊಡುವಂಥದ್ದು. ಇದು ಈಗ ನಾರ್ಮಲ್ ಆಗಿ ಅದು ಎಲ್ಲರಿಗೂ ಕೂಡ ಗೊತ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಅಂತ ಹೇಳ್ಕೊಡೋದು ಯಾಕೆ? ನಮ್ಮ ಭೂಮಿ ಭಾರತ, ಅದಕ್ಕೆ ಧಕ್ಕೆ ತರುವಂಥದ್ದು ಆ ಕೆಲಸವನ್ನ ನಾವು ಮಾಡಬಾರ್ದು ಅಂತ ಹೇಳಿ ಆರ್ಎಸ್ಎಸ್ ಹೇಳುತ್ತೆ. ಆರ್ಎಸ್ಎಸ್ ಕಟ್ಟರ್ ಆಗಿರುವಂತಹ ತಿಮ್ರೋಡಿ ಅವರು ಧರ್ಮಸ್ಥಳ ಒಂದು ದೇವಸ್ಥಾನದ ವಿರುದ್ಧವಾಗಿ ನಿಂತ್ಕೊಂಡ್ರು. ಧರ್ಮಸ್ಥಳದ ವಿರುದ್ಧವಾಗಿ ಸತ್ಯವನ್ನ ಹೊರಗೆ ಹಾಕ್ತೀನಿ ಅಂತ ಹೇಳಿ ತಾವೇ ತಗಲಾಕೊಂಡಿದ್ದು. ಇದು ಯಾಕ್ರಿ ಆಗತ್ತೆ? ಕಟ್ಟರ್ ಹಿಂದೂ ಆಗತ್ತೆ ಇದು? ಹಿಂದುತ್ವದಲ್ಲಿ ಆರ್ಎಸ್ಎಸ್ ಕಟ್ಟರ್ ಆಗಿದ್ರೆ ಈ ಕೆಲಸವನ್ನ ಅವ್ರು ಹೇಗ್ರಿ ಮಾಡ್ತಾ ಇದ್ರು ಅಲ್ವಾ? ಇನ್ನು ಗಿರೀಶ್ ಮಟ್ಟಣ್ಣನವರ ಸುದ್ದಿ ಹೇಳ್ತೀರಾ? ಗಿರೀಶ್ ಮಟ್ಟಣ್ಣನವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ತೊಂದು ಪಕ್ಷ ಅಂತ ಇಲ್ಲ. ವಿದೇಶದಲ್ಲಿರುವಂತಹ ನ್ಯೂಸ್ ಚಾನೆಲ್, ಪಾಕಿಸ್ತಾನದಲ್ಲಿದ್ದಂತಹ ನ್ಯೂಸ್ ಚಾನೆಲ್ಗಳೆಲ್ಲವೂ ಕೂಡ ಈ ಒಂದು ಧರ್ಮಸ್ಥಳ ವಿಚಾರಕ್ಕಾಗಿ ಆ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಾ ಇದೆ. ಸಾಲು ಸಾಲು ಹೆಣಗಳನ್ನ ಹೂತು ಹಾಕಿಟ್ಟಿರುವಂತಹ ಪ್ರಕರಣ ಅಂತ ಹೇಳಿ ವಿದೇಶದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಭಾರತ ಸಂಪ್ರದಾಯಗಳನ್ನೆಲ್ಲವನ್ನೂ ಕೂಡ ಧ್ವಂಸ ಮಾಡುವಂಥದ್ದು. ಹಾಗೆ ನಮ್ಮ ದೇವಸ್ಥಾನದು ಕೂಡ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಅಪಕೀರ್ತಿ ತರುವಂತಹ ವಿಚಾರಗಳನ್ನ ಹೇಳುವುದು, ಮಾಡಿಸುವುದು, ಅದು ಯಾವ ರೀತಿಯ ಕಟ್ಟರ್ ಹಿಂದೂ ಆಗತ್ರಿ? ಅದು ಯಾವ ರೀತಿಯಾಗಿ ಆರ್ಎಸ್ಎಸ್ ಕಟ್ಟರ್ ಆಗ್ತಾರ್ರಿ? ಇದು ಕೂಡ ಪ್ರಶ್ನೆ. ತಿಮ್ರೋಡಿ ಅವರ ವಿರುದ್ಧವಾಗಿ ಸಾಕಷ್ಟು ವಿಚಾರಗಳನ್ನ ಜಯಂತ್ ಟಿ ಅವರು ಹೇಳಿದ್ದಾರೆ, ಚಿನ್ನಯ್ಯನವರು ಹೇಳಿದ್ದಾರೆ. ಚಿನ್ನಯ್ಯ ಯಾರು ಅಂತ ಗೊತ್ತಾಯ್ತಲ್ಲ, ಮತ್ತೆ ನಾನು ಎಕ್ಸ್ಪ್ಲನೇಷನ್ ಮಾಡುವ ಅಗತ್ಯ ಇಲ್ಲ ಅಂತ ಕೇಳ್ತೀನಿ. ಸೊ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದುತ್ವದ ನಾಯಕರಾಗಿದ್ರು ಅಂತಂದ್ರೆ ಅದು ಆಗಿದ್ರು. ತದಾದ ನಂತರ ಈಗ ಏನು ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ನಾವು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಪ್ರತಿವಾದವನ್ನ ಮಾಡುವಂತಹ ಜಾಗದಲ್ಲಿ ಬಿಜೆಪಿಯವರು ಇರ್ತಾರೆ ಕೂಡ. ಬಿಕಾಸ್ ಆಫ್ ಅದು ಆಡಳಿತ ಪಕ್ಷ, ಇದು ವಿರೋಧ ಪಕ್ಷ. ಆಡಳಿತ ಪಕ್ಷದವರು ಏನೇ ವಿಚಾರಗಳನ್ನು ಹೇಳಿದ್ರು ಅದನ್ನ ವಿರೋಧ ಮಾಡುವಂತಹ ಹಕ್ಕು ವಿರೋಧ ಪಕ್ಷದವರಿಗೆ ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಹಿಂದೂ ಧರ್ಮದ ಒಂದು ಪವಿತ್ರ ದೇವಸ್ಥಾನದ ಬಗ್ಗೆ ಅಪಕೀರ್ತಿ ಆಗುವಂತೆ ಸುದ್ದಿಯನ್ನ ಮಾಡಿಸುವುದು ಕೂಡ ಹಿಂದುತ್ವದ ವಿರೋಧವೇ ಆಗುತ್ತೆ.
ಹೊರತು ಹಿಂದುತ್ವದ ಪರ ಆಗೋದಿಲ್ಲ. ಇಲ್ಲಿ ಬಿಜೆಪಿ ಅನ್ನೋದು ಹಿಂದೂಗಳಿಗೆ ಮಾತ್ರ ಸ್ವಂತ ಅನ್ನೋದು ಎಲ್ಲೂ ಕೂಡ ಇಲ್ಲ. ಎಲ್ಲ ಭಾರತ ಅಂತಂದ್ರೆ ಏನು, ಯಾವ ಧರ್ಮದ ಮೂಲದಲ್ಲಿ ಇರುವಂಥದ್ದು ಭಾರತ ಅನ್ನೋದನ್ನ ಎಲ್ಲರೂ ಕೂಡ ಮನದಟ್ಟು ಮಾಡ್ಕೊಂಡ್ರೆ ಈ ಒಂದು ಪ್ರಶ್ನೆಗಳೇ ಬರೋದಿಲ್ಲ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಬಂದಲ್ಲೇ ಬಿಜೆಪಿಯವರು ಆ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಎಸ್ ವೀಕ್ಷಕರೇ, ಅದು ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು. ಯಾಕಂದ್ರೆ ಈಗ ಪರ ವಿರೋಧಗಳ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.